ಯಪ್ಪ ಮಗ ಮಗ ಕ್ಲೋಸ್ ಅಪ್ ಮಗ ಮಗ ತೋರ್ಸು ಮಗ ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಓಕೆ, ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಇವಾಗ ಇರೋದು ಇವ್ರ ಮನೆಯಲ್ಲಿ. ಟೈಮು ಎಷ್ಟಿದೆ? 8 ಗಂಟೆ. ನಾನು 5 ಗಂಟೆಗೆ ಬಂದು ಕೂತಿದ್ದೀನಿ. ಇಷ್ಟೊತ್ತಾರು ಇವ್ರು ರೆಡಿ ಆಯ್ತಿಲ್ಲ. ನೋಡೋದ್ಯಾ? ಏನಾದ್ರು ನೋಡ್ರೆ ನೀನೇ ತಿಳ್ಕೊಬಾಗಿಲ್ಲ. ಅವ್ರನ್ನ ಒಪ್ಸೋಕೆ ನಂಗೆ ಹೊತ್ತಾಯ್ತು. ನೋಡು, ಕಣ್ಣೆಲ್ಲ ಕೆಂಪಾಗದು. ಒಂದು ದೊಡ್ಡ ನೀರು ಹಾಕಿ ಹೇಳ್ತದೆ. 5 ಗಂಟೆಗೆ ಬಂದು ಕೂತು ಮಂಜಣ್ಣ ಹೋಗನಿ ಅಂತಾನೆ. ಇದು ಬೇಡ ಅಂತಿದ್ದೆ. ಇದ್ರದ್ದೇ ಫಾಲ್ಟ್. ಇವಾಗ 8 ಗಂಟೆ 8:05 ರೆಡಿ ಆಯ್ತದೆ ಈಗ. ಹೌದೇ? ಇವತ್ತೇ ನಮ್ಮ ಅಮ್ಮನ ಮನೇಲಿ, ಅಪ್ಪನ ಮನೇಲಿ ಗಡಿ ಪೂಜೆಗೆ ಹೋಗದೆ ಇದ್ರೆ ನಮ್ಮ ದಾದ ನಮ್ಮ ಹಿಂದೆ ಬರ್ತಾನೆ. ಅದಕ್ಕೆ ನಾವೆಲ್ಲ ರೆಡಿಯಾಗಿರು. ಈಗ ಹೋಗ್ಬೇಕು. ಹೋಗಿ ಕಾಲು ಕೈಯೆಲ್ಲ ತಿನ್ಕಂಡು ಯಾರೋ ನೆಂಟರು ಬಂದ್ರು. ಯಾರಿದು? ಛೂ ಇದು ಮತ್ತೊಂದು, ಇದು ಇನ್ನೊಂದು. ರೆಡಿ ಆಗಾಕೋದಿ ಅಂತ ನಾ ಪಾರ್ಲರ್ ಇಟ್ಕೊಂಡವಳು. ಒಂದು ಪೌಡ್ರ್ ಹಾಕಲಿಲ್ಲ ಮಾರುತಿ. ಹೇಳಿ, ನೀವೇ ಹೇಳಿ. ಅಪ್ಪನ ಮನೆಗೆ ಹೋಗಿ ರೆಡಿ ಆಯ್ತಾರಿಯಾ? ನೋ, ನಾನು ತಿನ್ನಲ್ಲ. ನೋಡಿ, ಚಿಂಗಮ್ ತಿಂತ ಇದ್ದಾನೆ. ನೋಡಿ. ನೋ, ಚಿನ್ನಲ್ಲ. ನೀ ಎಲ್ಲಿ ಮಕ್ಳಿಗೆಲ್ಲ ತಗೊಳ್ಬೇಡ ಅಕ್ಕ. ಓಕೆ, ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿ, 5 ಗಂಟೆಗೆ ಬಂದು ಕೂತಿದ್ದೀನಿ. ನಿಜವಾಗ್ಲೂ ಫ್ರೆಂಡ್ಸ್, 5 ಗಂಟೆ 5 ಗಂಟೆಗೆ ಬಂದು ಕೂತಿದ್ದೀನಿ. ಇವಾಗ ಟೈಮು 8. ಟಾರ್ಚರ್, ಇಲ್ಲಿದ್ರೆ ಟಾರ್ಚರ್ ಪ್ರಾಣಿ ಅವನೇ. ಆಮೇಲೆ ಇವತ್ತು ಈಗ ಹೋಗಿ 8 ಗಂಟೆಗಂತೂ ಒಪ್ಸಿದ್ದೀನಿ. ಇವಾಗ ಹೋಗ್ಬೇಕು. ಹೋಗಿ ಏನಾಗುತ್ತೆ, ಏನಾಯ್ತಾ ಇದೆ ಅಲ್ಲಿ ಅಂತ ನೋಡಬೇಕು. ಓಕೆ, ಲಾಸ್ಟ್ ನಾನು ಅಂಗಡಿಲೆಲ್ಲ ಕೆಲಸ ಅಂದರೆ ಅರ್ಜೆಂಟ್ ಬ್ಲೌಸ್ ಇತ್ತು. ಟೋಟಲ್ 8 ಬ್ಲೌಸ್ ಇತ್ತು. ಎಲ್ಲ ಬ್ಲೌಸು ಕ್ಲಿಯರ್ ಮಾಡಿ ನಾನು ಹೊರಡೋಣ ಅಮ್ಮನ ಮನೆಗೆ ಅಂತಲೇ ಪ್ಲ್ಯಾನ್ ಮಾಡಿದ್ದೆ. ದಿಯೇನ ಆಲ್ರೆಡಿ ಅಣ್ಣ ಸ್ಕೂಲಿಂದನೇ ಡೈರೆಕ್ಟ್ ಕರ್ಕೊಂಡು ಹೋಗಿದ್ದ ಮನೆಗೆ. ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಲಾಸ್ಟಲ್ಲಿ ನೋಡಿದ್ರೆ 8 ಗಂಟೆ ಆಗೋಗಿದೆ. ಫುಲ್ ಭಯ ಆಗ್ತಾಯಿತ್ತು ಹೋಗೋಕ್ಕೆ, ಧೈರ್ಯ ಇರಲಿಲ್ಲ. ಆಮೇಲೆ ಇಲ್ಲಿ ಡೈರೆಕ್ಟ್ ಅಕ್ಕನ ಮನೆ ಹತ್ರ ಬಂದೆ. ಅಕ್ಕ ಬರಲ್ಲ ಅಂತ ಹೇಳ್ತಾ ಇದ್ಲು. ಆಮೇಲೆ ಹೇಗೋ ಬಂದು ಅವರನ್ನು ಒಪ್ಪಿಸಿ, ಮಕ್ಕಳನ್ನೆಲ್ಲ ಒಪ್ಸ್ಕೊಂಡು, ಆಮೇಲೆ ಅಣ್ಣನ ಭಾವನ ಒಪ್ಸ್ಕೊಂಡು ಕರ್ಕೊಂಡು ಆಮೇಲೆ 8 ಗಂಟೆಗೆ ಹೋದೆ. ವಿಡಿಯೋ ಏನಿದೆಯೋ ವಾಯ್ಸ್ ಸೌಂಡು ಬ್ಯಾಕ್ಗ್ರೌಂಡಲ್ಲಿ ಅದನ್ನೇ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಸಿ ಬಿಸಿ ಅಂತ ಅನಿಸ್ಬೋದು, ಬಟ್ ಅದು ಹೆಂಗಿದೆಯೋ ಹಾಗೆ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪ್ಲೀಸ್ ನೋಡ್ಕೊಂಡು ಬನ್ನಿ, ಸಪೋರ್ಟ್ ಮಾಡಿ ಆಯಿತಾ. ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಸೌಂಡ್ ಜಾಸ್ತಿ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಅಲ್ಲಿ ವಿಡಿಯೋ ಮಾಡುವಾಗ ಬ್ಯಾಕ್ಗ್ರೌಂಡಲ್ಲಿ ಅಲ್ಲಿ ಬೇರೆ ಕಡೆ ಕೂತ್ಕೊಂಡು ಸ್ವಲ್ಪ ಅಮ್ಮ ಅಣ್ಣ ಎಲ್ಲ ಮಾತಾಡ್ತಾ ಇದ್ರು. ಸೊ ಅದು ಇದು 2 ವಾಯ್ಸ್ ಮಿಕ್ಸ್ ಆಗಿರ್ಬೋದು, ಬಟ್ ಚೆನ್ನಾಗಿದೆ, ಕಾಮಿಡಿ ಆಗಿದೆ. ನೋಡ್ಕೊಂಡು ಬನ್ನಿ. ಓಕೆ,
ನಾನು ತುಂಬ ದಿನ ಆಗಿತ್ತಾಯ್ತಾ ಅಮ್ಮನ ಮನೆಗೆ ಹೋಗ್ದೇನೆ. ನಾನು ಇಷ್ಟು ಹತ್ತಿರ ಇದ್ದರೂ ನನ್ನ ಅಂಗಡಿ ಹತ್ರನೇ ಅಮ್ಮನ ಮನೆ ಇದ್ರೂ ನಾನು ಹೋಗ್ತಾ ಇರಲಿಲ್ಲ. 4 ಟು 5 ಮಂತ್ಸ್ ಆಯಿತು. ನಮ್ಮ ಮನೆಯವ್ರು ಬಂದಾಗ್ಲೂ ಕೂಡ ಎಷ್ಟು ಸರಿ ಹೇಳಿದ್ರು ಅವರು, ಬಾ ಹೋಗೋಣ ಹೋಗೋಣ ಹೋಗೋಣ, 1-2 ಡೇಸ್ ಉಳಿಯೋಣ ಅಂತ. ಬಟ್ ನನಗೆ ಮಾತ್ರ ಮನಸ್ಸೇ ಬರ್ತಾ ಇರಲಿಲ್ಲ. ಬೇಡ ಬೇಡ ಬೇಡ, ನನಗಂದ್ರೆ ಜಾಸ್ತಿ ಕೆಲಸನೇ ಆಗ್ತಾಯಿತ್ತು. ಇದು ಕೆಲಸ ಮನೆ ಅಷ್ಟೇ ಮಾಡ್ಕೊಂಡಿರೋಣ, ಮತ್ತು ಜಾಸ್ತಿ ಎಲ್ಲೂ ಹೋಗೋದು ಬೇಡ ಬರೋದು ಬೇಡ ಆ ಥರ ಅನ್ಸ್ತಾಯಿತ್ತು. ಹೋಗಲೇಬಾರ್ದು ಆ ಥರನೂ ಇಲ್ಲ, ಯಾಕೋ ಗೊತ್ತಿಲ್ಲ ಮನಸ್ಸೇ ಬರ್ತಾ ಇರಲಿಲ್ಲ. ನಮ್ಮ ಅಣ್ಣ ಅಂತೂ ಹೋದ್ರಂತೂ ಒಂಥರ ಅಷ್ಟು ಚೆನ್ನಾಗಿ ನೋಡ್ಕೊತಾನೆ, ಅಷ್ಟು ಪ್ರೀತಿ ಕೊಡ್ತಾನೆ. ಅಮ್ಮನೂ ಬಾ 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 ಹಂಗೆ ಹೇಳ್ತಾ ಇರ್ತಾರೆ. ಅತ್ತಿಗೆನೂ ನಾನು ಅಕ್ಕದಿರ್ಗಿಂತಲೂ ಜಾಸ್ತಿ ಕ್ಲೋಸ್ ಆಗಿರೋ ನಮ್ಮ ಅತ್ತಿಗೆ ಹತ್ರನೇ. ಅದು ಬಾ ಬಾ ಅಂತ ಹೇಳ್ತಾ ಇರ್ತಾರೆ ಅವರೂ. ಆದರೂ ನಾವು ಹೋಗೋದೇ ಇಲ್ಲ. 1-2 ಡೇಸ್ ಬ್ಯಾಕೆ ಅಣ್ಣ ಕಾಲ್ ಮಾಡಿ ಹೇಳ್ದ, ಗಡಿ ಪೂಜೆ ಮಾಡ್ತಾಯಿದ್ದೀವಿ ಬಾ ಅಂತ ಹೇಳ್ಬಿಟ್ಟು. ಸರಿ ಇದಕ್ಕಾದ್ರೂ ಹೋಗಲೇಬೇಕು. ಅದಕ್ಕೆ ರೆಡಿ ಆದೆ. ದಿಯನ ಸ್ಕೂಲ್, ನಮ್ಮ ಅಣ್ಣನ ಮಕ್ಕಳೆಲ್ಲ ಸ್ಕೂಲಿಗೆ ಬರ್ತಾರೆ, ದಿಯನೂ ಅದೇ ಸ್ಕೂಲಲ್ಲೇ ಇರೋದು. ಬಸ್ಸಿಗೆ ಮತ್ತೆ ಮನೆಗೆ ಹೋಗಲಿಲ್ಲ ಅವಳು, ಡೈರೆಕ್ಟ್ ಅಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹೇಳಿದೆ. ನನಗೆ ಯಾವ ಥರ ಅಂತ ಹೇಳಿದ್ರೆ, ಅಪ್ಪನ ಮನೆ ಹತ್ತಿರ ಇದೆ ಅಂತ ಅಥವಾ ದೂರ ಇರಲಿ ಏನೇ ಇರಲಿ, ಬಟ್ ಅಲ್ಲೇ ಹೋಗಿ ಬಿತ್ಕೊಳ್ಳೋದು, ಅಲ್ಲೇ ಹೋಗಿರೋದು. ಇನ್ನು ಹತ್ತಿರ ನನಗೆ ಅಂಗಡಿ ಹತ್ತಿರ ಇರೋದ್ರಿಂದ ಅಲ್ಲೇ ಇರ್ಬೋದು, ಅಲ್ಲಿಂದನೇ ಬರೋದು ಹೋಗೋದು ಮಾಡ್ಬೋದು. ಬಟ್ ನಂಗೆ ಅದು ಇಷ್ಟ ಇಲ್ಲ. ನನ್ನದೇ ಒಂದು ಲೈಫ್, ನಾನು ಆಲ್ರೆಡಿ ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ, ನನ್ನದೇ ಒಂದು ಲೈಫು, ನನ್ನದೇ ಒಂದು ರೂಟ್ ಅಂತ ಇದ್ದಾಗ ನಾನು ಅದಕ್ಕೆ ಕಷ್ಟ ಆದ್ರೂ ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನಾನು ಯಾವಾಗಲೂ ನಾನು ಕಷ್ಟ ಆಗುತ್ತೆ, ನಿಜ ಹೇಳ್ತೀನಿ. ನನಗೆ ಇಲ್ಲಿದ್ರೆ ಈಸಿ, ಆರಾಮಾಗಿ ಏನೇನೋ ಮಳ್ಳರ್ಕೊತಿರ್ತೀನಿ. ಒಂದಿನಕ್ಕೆ ಹೋದ್ರೇ ಫುಲ್ ನಗಾಡೋದು. ನನ್ನ ಗಂಡನ ಮನೇಲಿದ್ದರೂ ನಾನು ಅಷ್ಟೊಂದು ಮನ್ಸು ಬಿಚ್ಚು ನಗಾಡಲ್ಲ. ಬಟ್ ನಾನು ಅಮ್ಮನ ಮನೆಗೆ ಹೋದಾಗ ನಾನು ಫುಲ್ ನಗಾಡೋದು, ಕಾಮಿಡಿ, ಯಾರ್ದು ಯಾವುದೂ ಇದಿಲ್ಲ. ನೀ ಹಿಂಗೆ ಇರಬೇಕು ಹಿಂಗೆ ಇರಬೇಕು, ಏನೂ ರೂಲ್ಸ್ ಇಲ್ಲ. ನಾವು ಇಷ್ಟ ಬಂದಂಗೆ ಇರ್ಬೋದು ಅಲ್ಲಿ. ನಾನು ಅದ್ರ ಬಂತು, ಹೊತ್ತಿಗೆ ಆದರೂ ಬಂತು. ನಾನು ಹೆಂಗಿರ್ತೀನೋ ಇವಾಗ ಅಲ್ಲಿ, ಹಾಗೆ ನಮ್ಮ ಹೊತ್ತಿಗೆನೂ ಕೂಡ ಇರ್ತಾರೆ. ನಾವು ಇಷ್ಟ ಬಂದಂಗೆ ಇರ್ತೀವಿ ಅಲ್ಲಿ ಮಾತ್ರ, ನಮ್ಮ ಅಮ್ಮನ ಮನೆ ಹತ್ರ. ನಾವು ಹೋಗ್ಬೋದು ಆ ಥರ ಜಾಗ ಆದಾಗ, ನಾವು ಇಷ್ಟಪಟ್ಟು ಹೋಗ್ಬೋದು. ಆದರೆ ನನಗೆ ಅದು ಇಷ್ಟ ಇಲ್ಲ. ನಾವೀಗ ಅಪರೂಪಕ್ಕೆ ಹೋಗ್ತೀವಿ ನೋಡಿ, ಅವ್ರು ಕೊಡೋ ಪ್ರೀತಿ, ಅವ್ರು ಕೊಡೋ ಇದು, ಅದೊಂಥರ ಖುಷಿ ಆಗುತ್ತೆ. ಅಲ್ಲಿಂದ ಬರುವಾಗಲೇ ಏನೋ ಒಂಥರ ಮನ್ಸಲ್ಲಿ ಬೇಜಾರು ಅನಿಸ್ತಾ ಇರುತ್ತೆ. ಅದಕ್ಕೆ ನಂಗೆ ಆ ಥರ ಬೇಕು. ಹೋದ್ವಾ ನಮ್ಮದೇನಿದೆ 1-2 ಡೇಸೋ 3 ಡೇಸೋ ಇಲ್ಲ 1 ವಾರನೋ, ಹಬ್ಬ ಅಂದರೆ ನಾನು 1 ವಾರ ಉಳಿದಿರೋದು ತುಂಬ ಕಡಿಮೆ. ಉಳಿದ್ರೆ ಅಷ್ಟೇ. ಲಾಸ್ಟ್ ಅದು 4 ಟು 5 ಮಂತ್ಸ್ಗೆ 1 ಡೇಗೆ ಹೋಗಿದ್ದೀನಿ ಅಷ್ಟೇ. ಹೋಗೋದು ಬರೋದು, ಅವ್ರು ಏನು ಪ್ರೀತಿಯಿಂದ ಮಾತಾಡಿಸ್ತಾರೆ, ಅಷ್ಟು ಖುಷಿ ಆಗತ್ತೆ. ಅದೊಂದು ನೆನಪು. ನಾ ಬರಲಿ ಬರಲಿ ಅಂತ ಯಾವಾಗಲೂ ಕರಿತಾ ಇರ್ತಾನೆ ಕಾಲ್ ಮಾಡಿ. ನಾನು ಅವ್ನು ಕರಿತಾನಂತ ನಂಗೆ ಗೊತ್ತಾದ ತಕ್ಷಣ ನಾನು ಕಾಲೇ ರಿಸೀವ್ ಮಾಡ್ತಾ ಇರಲಿಲ್ಲ ಎಷ್ಟೋ ಸಾರಿ. ಆದರೆ ನನಗೆ ಅನಿಸ್ಬೇಕು ಅದು ಹೋಗಬೇಕು ಇರಬೇಕು ಅಂತ ಹೇಳಿ. ಪಟ್ಟ ಹೊರಟ್ಬಿಡ್ತೀನಿ ಅಲ್ಲಿಂದ ರಿಟರ್ನ್ ನಾನು. ಆವತ್ತೂ ಹಂಗೇ ಫುಲ್ ಡೇ ಅಲ್ಲೇ. ಊಟ ಹೋಗುವಾಗಲೇ 8 ಗಂಟೆ ಆಗಿತ್ತು. ಊಟ ಎಲ್ಲ ಮಾಡಿದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಗೇಮ್ಸ್ ಎಲ್ಲ ಆಡಿದ್ವಿ. ಅದರ ವಿಡಿಯೋ ನೆಕ್ಸ್ಟ್ ಬರುತ್ತೆ, ಇದರಲ್ಲೇ ಹಾಕ್ತೀನಿ. ಆಡಿ ಆಮೇಲೆ ನೆಕ್ಸ್ಟ್ ನೈಟು ಸುಮಾರು ಒಂದು 12 ಗಂಟೆವರೆಗೂ ನಾವು ಮಾತಾಡ್ತಾನೇ ಇದ್ದೀವಿ. ಒಬ್ರಿಗೆ ರೇಗಿಸ್ಕೊಳ್ಳೋದು, ನಮ್ಮ ಅಕ್ಕನ ಮಕ್ಕಳೆಲ್ಲ ಇದ್ದರೆ ಅವರಿಗೆಲ್ಲ ರೇಗಿಸೋದು, ಮಾತಾಡೋದೇ ನಮ್ದೊಂಥರ ಮಜಾ. ಹಳೇದೆಲ್ಲ ನೆನ್ಪು ಮಾಡ್ಕೊಂಡು ಮಾತಾಡೋದು. 12-1 ಗಂಟೆವರೆಗೂ ಹಂಗೆ ಮಾತಾಡ್ಕೊತಾನೇ ಇದ್ದೀವಿ. ಆಮೇಲೆ ನೆಕ್ಸ್ಟ್ ಮಲಗಿ ಬೆಳಗ್ಗೆ ಪಟ್ಟ ಅಣ್ಣ ಜಿಮ್ಗೆ ಹೋಗ್ತಾನಲ್ಲ, ಅಣ್ಣ ಮತ್ತು ನಮ್ಮ ಅಕ್ಕನ ಮಗನೂ ಅಲ್ಲೇ ಇದ್ದಾನೆ. ಅವರಿಬ್ಬರು ಜಿಮ್ಗೆ ಹೋಗ್ತಾರೆ. ಅವ್ರ ಜೊತೆಗೆ ನಾನು ಬಂದುಬಿಟ್ಟೆ. ನನಗೆ 5 ಗಂಟೆಗೆ ಎಲ್ಲೊಂದು ಮೇಕಪ್ ಇತ್ತು, ಅದಕ್ಕೋಸ್ಕರ ಅವ್ರ ಜೊತೆಗೆ ಬಂದುಬಿಟ್ಟೆ ನಾನು. ದಿಯಾನ ಅತ್ತಿಗೆ ಹತ್ರ ರೆಡಿ ಮಾಡಿ ಕಳಿಸು ಅಂತ ಹೇಳಿ ನಾನು ಬಂದುಬಿಟ್ಟೆ. ಅವಾಗ ಯಾರೂ ಅಷ್ಟು ಎದ್ದಿರಲಿಲ್ಲ. ನಮ್ಮ ಅಕ್ಕನ ಮಗ ಅಷ್ಟೇ ಎದ್ದಿದ್ರು. ಅಮ್ಮ ಊಟ ಎಲ್ಲ ತಗೊಂಡು ಹೋಗುವಂಥ ಬೆಳಿಗ್ಗೆ ಎಲ್ಲ ಟಿಫ್ ಮಾಡ್ಕೊಂಡು ತರೋದು, ಸರಿ ಇಲ್ಲಾಂದರೆ ಎಲ್ಲ ಹಾಳಾಗೋಗುತ್ತಲ್ಲ, ಮತ್ತು ಏನೂ ತರಲಿಲ್ಲ. ನಾನು ಹಾಗೆ ಬಂದುಬಿಟ್ಟೆ. ಬಂದಮೇಲೆ ಇಲ್ಲಿ ಮತ್ತೆ ರಿಟರ್ನ್ ಹೋಗೋಣ ಅಂತ ಬಂದಿದ್ದೆ ನಾನು. ಮೇಕಪ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗೋಣ ಮನೆಗೆ, 10 ಗಂಟೆಗೆ ಹೋಗಿ ಮತ್ತೆ ಬರೋಣ ಅಂತ ಇದ್ದೆ. ನೋಡೋದು ಫುಲ್ ಮಳೆ ಜಾಸ್ತಿ ಆಯಿತು, ಮತ್ತು ಹೋಗೋ ಮನಸ್ಸೇ ಬರಲಿಲ್ಲ, ಹೋಗಲೇ ಇಲ್ಲ. ಅದಕ್ಕೋಸ್ಕರ ನಾನು ಪದೇ ಹೋಗ್ತಾ ಇಲ್ಲ. ಅಲ್ಲಿ ಹೋದ್ರೆ ನನಗೆ ಜಾಸ್ತಿ ಕಂಟೆಂಟ್ ಸಿಗುತ್ತೆ, ಜಾಸ್ತಿ ಕ್ರಿಯೇಟ್ ಮಾಡ್ತೀನಿ ನಾನು, ಡೈಲಿ ಬ್ಲಾಗ್ ಥರ ಮಾಡ್ತೀನಿ. ಆದರೆ ಹೋಗ್ಬೇಕಂತ ಅನ್ಸಲ್ಲ, ಅಷ್ಟೇನು ಅನ್ಸಲ್ಲ. ಓಕೆ, ನೆಕ್ಸ್ಟ್ ನೋಡ್ಕೊಂಡು ಬನ್ನಿ. ಅದೇ ಊಟದ ವಿಡಿಯೋ ಇದೆ.
ಆಗುದಿಲ್ಲ. ಆಯ್ತು ಆಯ್ತು ಮಾಮಿ ಮಾಮಿ ಅದು ಅದು ಹೇಳ ಜಾನು ಹೇಳು ಜಾನು ಹೇಳು. ಜಾನು ಹೇಳು ಜಾನು ಹೇಳು ಜಾನು ಹೇಳು. ಜಾನು ಸೈಡ್ ಜಾನು ಸೈಡ್. ಸ್ಟೋನ್ ಪೇಪರ್ ಸೀಸರ್ ಸ್ಟೋನ್ ಪೇಪರ್ ಸೀಸರ್. ಫುಲ್ ಮಾಡಬೇಕು. ಸ್ಟೋನ್ ಪೇಪರ್ ಸೀಸರ್. ಆಂಟಿ ಸ್ಟೋನ್ ಪೇಪರ್ ಸೀಸರ್. ಸ್ಟೋನ್ ಪೇಪರ್ ಸೀಸರ್ ಸ್ಟೋನ್ ಪೇಪರ್ ಸೀಸರ್. ಸೈಡ್ ಸರಾಸರಿ 3 ಬಾರಿ. ಸ್ಟೋನ್ ಪೇಪರ್ ಸೀಸರ್. ಆಂಟಿ 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 ಸ್ಟೋನ್ ಪೇಪರ್ ಸೀಸರ್. ಚಿನ್ಮಯ್ ಸೈಡ್. ಇನ್ನು ಇನ್ನಂತ ಹೇಳಿದ್ರೆ ಒಳಗಡೆ ಔಟ್ ಅಂದ್ರೆ ಹೊರಗಡೆ. ಓಕೆ ಇನ್ನು ಔಟ್ ಇನ್ ಔಟ್ ಇನ್ ದಿ ಔಟ್ ಇನ್ ಔಟ್ ಔಟ್ ಇನ್ನು ಔಟ್ ಬೇಗ ಬೇಕು ಔಟ್ ಇನ್ನು ಔಟ್ 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 ಇನ್ನು ಇನ್ನು ಔಟ್ ಔಟ್ ಇನ್ನು ಇನ್ನು ಔಟ್ ಇನ್ನು ಔಟ್ ಇನ್ನು ಔಟ್ ಇನ್ನು ಔಟ್ ಇನ್ನು ಔಟ್ ಔಟ್ ದಿ ಔಟ್ ದಿ ಔಟ್. ಇನ್ನು ಔಟ್ ಏನು ಔಟ್ ಲೇಟ್ ಮಾಡ್ತಿದ್ದೆ ವಿಶ್ವ. ಇನ್ನು ಔಟ್ ಮಾಡು ಇನ್ನು ಔಟ್ 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 ಇನ್ನು ಔಟ್ ಇನ್ನು ಔಟ್ ಔಟ್ ಇನ್ನು ಔಟ್ ಔಟ್ ಇನ್ನು ಔಟ್ ಇನ್ನು ಔಟ್ ಸ್ಪೀಡ್ ಆಗಿಲ್ಲ. ಇನ್ನು ಔಟ್ ಔಟ್ ಇನ್ನು ಇನ್ನು ಔಟ್ ಔಟ್ ಇನ್ನು. ಇದು ಉತ್ತಮವಾದ ಕ್ರಿಕೆಟ್ ಶಾಟ್. ಚಂದ ಮಾಡಿ ಆಟ ಬಾ ಈಗ ನಾನು ಕ್ಲೋಸ್ ಅಪ್ ಸೈಡ್ ಹೋಗಂತ ಹೇಳಿ. ಸೈಡ್ 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 ಅಲ್ಲ ಸೈಡ್ 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 ಕೂತ್ಕೊಳ್ಳಿ ಸೈಡ್ ಕೂತ್ಕೊಳ್ಳಿ ಚಿನ್ನ ಇಲ್ಲಿ ಇಲ್ಲಿ ಈ ಸೈಡ್ ಶಟ್. ಅದು ಇದು 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 ಆಕ್ಚುಲಿ ಚೆನ್ನಾಗಿರೋದು. ಮೊದಲನೇ ಬೋಳಿಗೆ
ಸ್ಟೋನ್ ಪೇಪರ್ ಸೀಸರ್. ಅದಿತ್ತು. ಯಪ್ಪ ಮಕ್ಕಳಿಗೆ ಆಗಲ್ಲ, ಇದು ಆಟಿ ರಾಡಿ ಅಂತ ಆಗಲ್ಲ. ಚಿನ್ಮಯ್ ಸೈಡ್. ಸ್ಟೋನ್ ಪೇಪರ್ ಸೀಸರ್. ಅದೊಂದು. ಇಬ್ರು ಸಾಕಾಗಿರು, ಈಗ ಮೂರನೇ ಅವರು ಶಾಮಿಲ್. ಮಹೇಶನ್ ಸೇರ್ಸ್ಕೊಳ್ಳಿ ಬಕೆಟ್ಗೆ ತುಂಬಿ. ನೀನು ಬಾ, ನೀನು ಬಾ. ಬಾ, ಬಾ. ಮಗ ತಾಗ್ಲಿಲ್ಲ, ಉದಯಮ್ಮ ತಾಗ್ಲಿಲ್ಲ, ತಾಕು, ತಾಕು. ಎಲ್ಲ ಬಾಯಿಲ್ಲ ತಾಗ್ಲಿಲ್ಲ. ಸೀಸರ್. ಸ್ಟೋನ್ ಪೇಪರ್ ಸೀಸರ್. ಮಗ ಮಗ ಕ್ಲೋಸ್ ಅಪ್ ಕ್ಲೋಸ್ ಅಪ್. ನೀವು ಬಕೆಟ್ಗೆ ಹಾಕೊಳ್ಳಿ ಮಹೇಶ್ ಬರೋದೆ. ಸ್ಟೋನ್ ಪೇಪರ್ ಸೀಸರ್. ಬಿಡಿ ಆ, ಮಹೇಶ್. ಅದೊಂದು ಬಾ. ಅಣ್ಣ ಪೌಡ್ರ್ ಅಕ್ಕ. ನೋಡ್ರಿ ಅಲ್ಲ ಅದು. ಅಣ್ಣ ಸೈಡ್ ಈಚೆ ಈಚೆ ಸೈಡ್ ಸುಮಾರು ಅಕ್ಕ. ಸರಿ, ಸರಿ, ಸರಿ. ಅಂತ ಕೆಲಸ. ಅಣ್ಣ ಇಲ್ಲ, ಅವ್ನು ನೋಡ್ತಾನೆ ಇಲ್ಲಿ ಆಡೆ. ಅವ್ನು ನೋಡ್ತಾನೆ ಇಲ್ಲಿ ಆಡೆ ಮರೈತಿ. ಸ್ಟೋನ್ ಪೇಪರ್ ಸೀಸರ್. ಸ್ಟೋನ್ ಪೇಪರ್ ಸೀಸರ್. ಮಗ ಮಗ ತೋರ್ಸು, ಮಗ ಮಗ. ಮಗ ತರ್ಸು, ಮಗ ಮಗ. ನೋಡು ಬೇಕಾದ್ರೆ ಆಡ ಸ್ಟೋನ್ ಪೇಪರ್ ಸೀಸರ್. ಸ್ಟೋನ್ ಪೇಪರ್ ಸೀಸರ್. ಬಾ, ಬಾ. ಶೂಟ್ ಹಿಡ್ಕ. ಬಿಡ ಬಿಡ. ಸ್ಟೋನ್ ಪೇಪರ್ ಸೀಸರ್. ಏ, ನೀನ್ ಲೇಟ್ ಆಗಿ ಹೋಗಿಲ್ಲ. ಸ್ಟೋನ್ ಪೇಪರ್ ಇಲ್ಲ ಇಲ್ಲ ಬೇಕಾಗಿತ್ತ. ಸ್ಟೋನ್ ಪೇಪರ್ ಸೀಸರ್. ಸ್ಟೋನ್ ಪೇಪರ್ ಸೀಸರ್. ಸಾಕು. ಸಾಕು ಸಾಕು. ಅದೇ ಸವಾರಿ ಐತಿ, ಸವಾರಿ. ಸ್ಟೋನ್ ಪೇಪರ್ ಸೀಸರ್. ಸ್ಟೋನ್ ಪೇಪರ್ ಸೀಸರ್. ಸಂಜು ಸಂಜು ಸಂಜು. ಇಲ್ಲ ಗೋಡೆ 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 ಹಾಕು. ಕಾಣುದಿಲ್ಲ ಅವ್ರಿಗೆ. ಬಾಯ್. ಫೋಟೋ ತಗೋದ. ಫೋಟೋ ಒಂದು ಬಾಯ್. ಅಲ್ಲಲ್ಲ ಸುಳ್ಳು. ಹಾಯ್. ಟೈಮ್ ಇವಾಗ ಬೆಳಿಗ್ಗೆ 6:30. ನಾನು ಇವಾಗ ಒಂದು ಮೇಕಪ್ ಇದೆ ಅಂತ ಬಂದಿದ್ದೀನಿ.
ಅಣ್ಣ ಮತ್ತು ನಮ್ಮ ಅಕ್ಕನ ಮಗ ಬಂದು ಬಿಟ್ಟು ಹೋದರು. ಅವ್ರು ಜಿಮ್ಗೆ ಹೋದರು. ನಾನು ಇಲ್ಲಿ ಅಂಗಡಿಗೆ ಬಂದಿದ್ದೆ. ನೋಡೋಣ ಯಾವ ಥರ ಆಗುತ್ತೆ ವರ್ಕು ಅಂತ. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ತರ್ತೀನಿ. ನೀವೆಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.